ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಚಿ ಮಂಜು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆಯುಧ ಪೂಜೆ ಮಾಡ್ತಾ ಇದ್ದೀವಲ್ಲ, ಹಂಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ದೀಯಮ್ಮು? ಗಿಡ ಹಾಕ್ತಿದೀಯ ನೀನು? ಹೂವೆಲ್ಲ ವೇಸ್ಟ್ ಮಾಡಿಕೊಂಡು. ಹಾಯ್ ಮಾಡಿ ಅಮ್ಮ. ಹೂವೆಲ್ಲ ವೇಸ್ಟ್ ಮಾಡಿಕೊಂಡು ಪಪ್ಪಂಗೆ ಹೇಳ್ತೀನಿ ರೀ ಬರಲಿ. ಪಪ್ಪಂಗೆ ಹೇಳ್ತೀನಿ. ಯಾಕೆ? ನಂಗೆ ಓದೇ ಕೊಡ್ತೀರಾ? ಪಪ್ಪಂಗೆ ಹೇಳ್ತೀನಿ ರೀ. ಎಲ್ಲರಿಗೂ ಹೇಳ್ತೀಯಾ? ಸಚ್ಚಿ ಮಾಮಂಗೆ ಹೇಳ್ಬಿಟ್ರೆ ಎದ್ರುಕೊಂಡ್ಬಿಡ್ತೀನಾ? ಎಲ್ಲೋಯ್ತು ಪಾಪು? ಎಲ್ಲೋಯ್ತು ಪಾಪು? ಏನೋ ಸೌಂಡ್, ಏನೋ ಸೌಂಡ್ ಆಯ್ತೈತೆ ನೋಡು. ಓ ಕ್ಯಾಟೆ. ಐಸ್ ಕ್ರೀಮ್ ನನಗೆ ಕೊಡು ಚಿನ್ನಿ. ಹ್ಞೂ, ಅದು ನನಗೆ ಕೊಡು ಐಸ್ ಕ್ರೀಮ್. ನಮಗೆಲ್ಲ ಗೊತ್ತಾಗೋಯ್ತು. ನೀವೇ ಮಾಡಿರೋದ? ಎಷ್ಟು ದೊಡ್ಡವರಾಗವ್ರೆ, ಏನು ಕೆಲಸ ಮಾಡಲ್ಲ, ಏನಿಲ್ಲ ಮನೆಯಲ್ಲಿ. ಇನ್ಮೇಲೆಲ್ಲ ಈ ತರ ಕೆಲಸ ಮಾಡ್ಬೇಕು ಬೇಬಿ. ನೀವು ಕಸ ಗುಡಿಸಿ, ಮನೆ ಒರೆಸಿ, ಓಕೆನಾ? ಆಮೇಲೆ ಅಡುಗೆ ಮಾಡಿ. ಅಡುಗೆ ಏನು ಮಾಡ್ತೀರಾ? ಅಡುಗೆ ಏನೇನು ಮಾಡ್ತೀರಾ? ಉಪ್ಪಿಟ್ಟು. ಚಿಕನ್ ಫ್ರೈ ಮಾಡ್ತೀನಿ ಏನೋ. ಚಿಕನ್ ಫ್ರೈ ಮಾಡ್ತೀನಿ. ಎಲ್ಲ ಮಾಡ್ತೀರಾ? ಕಸ ಹೋಯ್ತಾನೆ ಇಲ್ಲ, ಅರ್ಧ ಗಂಟೆಯಿಂದ ಗುಡಿಸ್ತಾ ಇದ್ದೀರಾ? ಎಲ್ಲಿ ಯಾಕೆ ಹೋಯ್ತಾ ಇಲ್ಲ? ಎಲ್ಗೂ ನೋಡು, ಅಲ್ಲೇ ಎಲ್ಲ ಐತೆ. ಹೋಯ್ತಾ ಇಲ್ಲ, ಕ್ಲೀನ್ ಮಾಡಿದ್ರು. ಸ್ವಲ್ಪ ಸೊಂಟ ಬಗ್ಸಿ, ಸ್ವಲ್ಪ ಬಗ್ಬೇಕು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಏನಕ್ಕದು? ನೀವು ಕಾರ್ ವಾಶ್ ಮಾಡ್ತೀರಾ? ಅಮ್ಮ ಇಲ್ಲಿ ನೋಡಿ, ಅಮ್ಮ ನೀವು ಕಾರ್ ವಾಶ್ ಮಾಡ್ತಿದ್ದೀರಾ? ಇಲ್ಲ, ವಾಶ್ರೂಮಲ್ಲಿ ಇಟ್ಕೊಬರೋಗಿ. ಇಲ್ಲ ಹೋಗಿ. ನಾನು ಇಟ್ಕೊಬರಲ್ಲ, ನಾನು ಹೋಗ್ಬೇಕು, ನಾನು ರೆಡಿ ಆಗ್ಬೇಕು. ಡೋರ್ ಓಪನ್ ಮಾಡ್ಬಿಟ್ಟು ಹಿಡ್ಕೊ ಹೋಗಿ. ಕಾರೆಲ್ಲ ವಾಶ್ ಮಾಡಿದ್ದಾಯಿತು. ಅದಾದಮೇಲೆ ಡೋರೆಲ್ಲ ಹಂಗೆ ವಾಶ್ ಮಾಡಿ ಡೋರ್ಗೆ ಕುಂಕುಮ ಹಚ್ತಾ ಇದ್ದಾರೆ. ನಮ್ಮ ಅತ್ತೆ ನೋಡಿ ಎಷ್ಟು ಸಖತ್ತಾಗಿ ರಂಗೋಲೆ ಬಿಡ್ತಾವ್ರೆ. ಇವರು ಕುಂಕುಮ ಹಚ್ತಾವ್ರೆ. ಈ ಗಾಡಿಗಿಂತ ನಮ್ಗೆ ಈ ಗಾಡಿ ನಮ್ಮ ಚಿನ್ನಿ ಗಾಡಿಗೆಲ್ಲ ಕುಂಕುಮ ಹಚ್ಚಿ ಮತ್ತು ಡೋರ್ಗೆಲ್ಲ ಕುಂಕುಮ ಹಚ್ಚಿ ನನಗೆ ಕೊಟ್ಟರು. ನಾನು ಆಮೇಲೆ ಒಳಗಡೆ ಬಂದು UPSಗೆಲ್ಲ ಕುಂಕುಮ ಹಚ್ಚಿ ಮತ್ತು ಸ್ಟವ್ಗೆಲ್ಲ ಕುಂಕುಮ ಹಚ್ಚಿ ಆಚೆ ಹೋದೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಡೋಣ, ಗಾಡಿಗೆ ಪೂಜೆ ಮಾಡಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು. ನಾನು ಹೂವಾಗಿ ಎಲ್ಲ ಮುಡ್ಕೊಂಡಿದ್ದೆ ಇವತ್ತು. ಶೂ ಬಿಟ್ಬಿಟ್ಟು ಬರೋಗಿ ಬೇಬಿ, ಶೂ ಬಿಟ್ಬಿಟ್ಟು ಬನ್ನಿ. ಕೈ ಮುಕ್ಕೊಂಡು ನಿಂತ್ಕೊಳ್ಳಿ. ಕೈ ಮುಖ ನಿಂತ್ಕೊಳ್ಳಿ ಅಂತ ಹೇಳ್ತಿರೋದು. ಕೈ ಮುಖ ನಿಂತ್ಕೊಳ್ಳಿ.
ನೋಡಿ ನೀವು ಕೈ ಮುಖಂಡು ನಿಂತ್ಕತ್ತ ಇಲ್ಲ. ನೀರು ಕೊಡ್ಸಮ್ಮ ಸ್ವೀಟಿಗೆ ಒಂಚೂರು. ಟೈಟಾಗಿ ಇಟ್ಟಿದ್ಯಾ? ನಿಂಬೆಣ್ಣು ಟೈಟಾಗಿ ಇಟ್ಟಿಲ್ಲ ಅಂದರೆ ಹೊಡೆಯಲ್ಲ ಅದು. ಟೈರ್ಗೆ ಟೈಟಾಗಿ ಇಟ್ಟಿಲ್ಲ ಅಂದರೆ ಹೊಡೆಯಲ್ಲ. ಇದೆ ನಿಮ್ಮ ನೇಮ್ ಎಲ್ಲಿದೆ? ಎಲ್ಲಿ ತೋರಿಸಿ. ಈ ಗಾಡಿ ಮೇಲೆ ಎಲ್ಲಿ ನಿಮ್ಮ ಡ್ರೆಸ್ ನೋಡೋಣ. ಎಲ್ಲಿ ಬೇಬಿ ಹೆಂಗಿದೆ ಡ್ರೆಸ್? ತಿರುಗಿ ಈ ಕಡೆ. ಇಷ್ಟ ಆಯ್ತಾ? ಇವ್ರು ಲಾಡು ನೋಡ್ಬಿಟ್ಟು ಆವು ಅಂತ ಇರಲಿಲ್ಲ. ಆವು ಅಂತ ಯಾಕೆ ಅಂತಾರೆ? ಪೂಜೆ ಆದ್ಮೇಲೆ ತಿನ್ನಿ ಅಂತ. ಓಕೆ. ನಾನೇ ಹಾರ ಮಾಡಿರೋದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ತುಂಬ ಖುಷಿ ಆಯಿತು, ನಾನೇ ಹಾರ ಮಾಡಿದ್ದಲ್ವಾ, ಹಂಗಾಗಿ. ಆಮೇಲೆ ಗಾಡಿಗಳಿಗೆ ಮನೆಗೆ ಎಲ್ಲ ಪೂಜೆ ಮಾಡಿದೆ. ನಾವು ಫಸ್ಟು ನನ್ನ ಫೇವ್ರೇಟ್ ಗಾಡಿಗೆ ಮಾಡ್ತೀವಿ. ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಊರಲ್ಲಿದ್ದಾಗೂ ಮೋಟ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರ್ತಾಯಿದ್ವಿ, ನೀರು ಮೋಟ್ರಿಗೆ. ಇಲ್ಲೂ ಅಷ್ಟೇ ನಮ್ಮ ಮನೆಯಲ್ಲೂ ಇವಾಗ ನೀರು ಮೋಟ್ರಿಗೆ ಪೂಜೆ ಮಾಡ್ತಾಯಿದ್ದೀವಿ. ಅದನ್ನೇ ಮರ್ತೋಗ್ಬಿಟ್ಟಿದ್ವಿ. ಆಮೇಲೆ ನಮ್ಮ ಅತ್ತೆ ಮೋಟ್ರಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಅದಾದಮೇಲೆ ಸರಿ ಆಯಿತು ಅಂತ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡ್ತಿದ್ದೀವಿ. ಲಾಸ್ಟಲ್ಲಿ ನಮ್ಮ ಚಿನ್ನಿ ಗಾಡಿಗೆಲ್ಲ ಪೂಜೆ ಮಾಡಿದ್ರು. ಅದಾದಮೇಲೆ ಪೂಜೆ ಮಾಡಿ ಗಾಡಿಗೆಲ್ಲ ಸ್ವೀಟ್ನ ಹಾಕಿದ್ರು. ಸ್ವೀಟ್ ತಂದಿದ್ವಿ, ಲಾಡುನ. ಆಮೇಲೆ ಲಡ್ಡು ಹಾಕಿದ್ರು ಕಾರ್ಗೆಲ್ಲ. ಇರುವೆ ಮುತ್ಕೋಬೇಕು ಬೆಳಿಗ್ಗೆ ಅಷ್ಟರಲ್ಲಿ. ಇವ್ರು ನೋಡಿ ಚಿಕ್ಕ ಮಕ್ಳು ಥರ ಕಾಯಿನ ಒಡೆದ್ಬಿಟ್ಟು, ಆಮೇಲೆ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಹಂಗೆ ದೇವಸ್ಥಾನದ ಹತ್ರ ಕಾಯಿ ಹೊಡೆದ್ರೆ ಎತ್ಕೊಂಡೋಗಿ ನಾವು ಫಸ್ಟ್ ಅಂತ ತಿಂತಾಯಿದ್ವಿ. ಹಂಗೆ ಇವರು ಎತ್ಕೊಂಡು ತಿಂದ್ಬಿಟ್ಟು ಹೋಗ್ತಾವ್ರೆ. ಮುಂಚೆ ಚಿಕ್ಕ ಮಕ್ಕಳಿದ್ದಾಗ ಬೂದ್ಗುಂಬಳಕಾಯಿ ಹೊಡಿಬೇಕಾದ್ರೂ ಅಷ್ಟೇ ಕಾಯಿನ್ ಎತ್ಕೊಳ್ಳೋಕ್ಕೆ ನಾನು ಮುಂದೆ ಅಂತ ಓಡ್ತಾ ಇದ್ವಿ. ಇವಾಗ ನಮ್ಮ ಪಾಪು ಅದ್ರೊಳಗಡೆ ಕಾಯಿನ್ ಇರುತ್ತೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ನಾನು ಹೇಳ್ಬಿಟ್ಟು ಕಾಯಿನ್ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಎತ್ಕೋ ತೊಳಪಿ, ಅಣ್ಣಂಗೆ ಒಂದೆರಡು ಕೊಡು ಕಾಯಿನ್. ಬಟ್ಟೆ ಬಿಟ್ಕೊಬಿಡ. ಹ್ಯಾಂಡ್ ವಾಶ್ ಮಾಡ್ಕೊ, ನೀನು ಹ್ಯಾಂಡ್ ವಾಶ್ ಮಾಡ್ಕೊ. ಇಲ್ಲ ಒಳಗೊಂದು ಕೊಡು. ಅಲ್ಲೊಂದು ಹೊಡಿತೀನಿ ಬಾ ಗಗನ್, ಅಲ್ಲೊಂದು ಹೊಡಿತೀನಿ ಬಾ. ಕಾಯಿನ ಎತ್ಕೊಳ್ಳಿ. ಬಟ್ಟೆಗೆ ಮಾಡ್ಕೊಬಿಡ. ಹಾಕಿದ್ದೀನಿ. ಯಾಕೋ ಕಾಯಿಸ್ತಿದ್ಯಾ ಅವ್ರನ್ನ? ಇಲ್ಲಿಗೆ ಏಕಪ್ಪ ಇದನ್ನ. ಬನ್ನಿ ಎಲ್ಲ ಹತ್ಕೊಳ್ಳಿ ಕಾರ್ಗೆ. ರೌಂಡ್ ಹೋಗೋಣ. ರೌಂಡ್ಸ್ ಅವನು ಕೊಡು. ಎಲ್ಲಿ ಗೊತ್ತಾ, ನಿಮ್ಮನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇರೋದು. ನಿಮ್ಮನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇದೀವಿ ನಾವು. ಮಾರ್ಬಿಡ್ತೀವಿ ನಿಮ್ಮನ್ನೆಲ್ಲ. ನಮ್ಮನ್ನೇ ಮಾಡ್ತೀರಾ? ಏನವ, ಏನ್ ಕೇಳಿಸ್ತೈತೆ? ಬಾಂಬ್ದು ಸೌಂಡ್ ಕೇಳಿಸ್ತೈತಾ? ಮೇನ್ ಫಸ್ಟ್ ಇದು ತಗೋಬೇಕು. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಹಂಗೆ ಮನೆಗೂ ಸ್ವಲ್ಪ ರೇಷನ್ ಐಟಮ್ ತಗೋಬೇಕಿತ್ತು, ಹಂಗಾಗಿ ತಗೋಬರಕ್ಕೆ ಅಂತ ಹೋಗಿದ್ವಿ. ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ
ಸರಿ ಆಯಿತು ಅಂದ್ಬಿಟ್ಟು ಚಿಕನ್ ತೊಗೊಂಬರೋಣ, ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿನೂ ಮತ್ತು ಸ್ವಲ್ಪ ಫ್ರೈನೂ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತರಿಸ್ದೆ. ಆಮೇಲೆ ನಮ್ಮತ್ತೆ ನಾನು ಮಸಾಲೆ ರೆಡಿ ಮಾಡ್ಕೊಂಡ್ವಿ. ನಮ್ಮತ್ತೆ ನಾನೊಬ್ಳು ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ತುಂಬ ಹೆಲ್ಪ್ ಮಾಡಿಕೊಟ್ರು. ನಾನು ಚಿಕನ್ ಎಲ್ಲ ವಾಶ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ವಾಶ್ ಮಾಡ್ತಾಯಿದ್ರು. ನಾನ್ ವೆಜ್ ಬಿಟ್ರೆ ಏನು ಮಾಡಲ್ವಾ? ನಾವು ನಾನ್ ವೆಜ್ ಪ್ರಿಯರು. ಗೌಡ್ರ ಮನೇಲಿ ಏನು ಅಡುಗೆ ಮಾಡ್ತಾರೆ, ನಾನ್ ವೆಜ್ಜೇ ಜಾಸ್ತಿ. ಚಿಕನ್ ಮಸಾಲ, ಪಿಂಜು ಚಿಕನ್ ಮಸಾಲ. ಈ ಕಡೆಯಿಂದ ಚೆನ್ನಾಗಿ ಕಾಣುತ್ತೆ. ಆ ಕಡೆಯಿಂದ ಬೆಳಕು ಬರುತ್ತಲ್ಲ. ಹಬ್ಬಕ್ಕೆ ಮನೆಗೆ ಚಿನ್ನಿಯವ್ರ ಅಕ್ಕ ಬಂದಿದ್ರು. ಸೊ ಅವ್ರು ಮಾಡಿದ್ದು ಬುಧವಾರ, ನಾವು ಮಾಡಿದ್ದು ಶುಕ್ರವಾರ. ಚಿನ್ನಿ ಡ್ಯೂಟಿಗೆ ಹೋಗ್ತಾರಲ್ವ, ಹಂಗಾಗಿ ಊರಿಗೆಲ್ಲ ಹೋಗಿ ತುಂಬ ದಿನ ರಜೆ ಮಾಡಿದ್ದೀನಿ, ಇವಾಗ ರಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ಮಾಡಿದ್ವಿ. ಹಂಗಾಗಿ ಅವ್ರ ಹಬ್ಬ ಮುಗಿಸ್ಕೊಂಡಿದ್ರಲ್ಲ, ಹಂಗಾಗಿ ನಾವು ಬರೋಕೆ ಹೇಳಿದ್ವಿ ನಮ್ಮ ಮನೆಗೆ ಬನ್ನಿ ಅಂತ. ಹಂಗಾಗಿ ಬಂದಿದ್ರು. ಹೆಂಗಾಗೈತಮ್ಮ? ವಾ, ಫ್ರೈನ ಎಷ್ಟೊತ್ತು ಸುಡ್ತಾಯ್ತಾ? ಸುಡ್ತಾಯ್ತು. ಇನ್ನೇನು ಕೋಲ್ಡ್ ಆಗಿರೋದ ಇದು, ಒಲೆ ಮೇಲೆ ಬೇಯ್ತಾ ಇರೋದು. ಸೂಪರಾಗಿ ಮಾಡಿದ್ದೆ. ಟೇಸ್ಟ್ ಬಂದಾಗ ನೋಡ್ಬೇಕು. ನೀನು ಸುಚಿತ್ರ ಇಬ್ರು ಸೇರ್ಕೊಂಡು ಮಾಡಿದ್ದೀರಾ? ಎಷ್ಟೊಂದು 10 ಜನ ತಿನ್ಬೋದಾ? ಜಾಸ್ತಿ ಜನ ತಿನ್ಬೋದಲ್ಲ? ಹೇಗಿದೆ ಟೇಸ್ಟು? ಹನುಮಂತು ಪಲಾವ್ ಥರ ಐತೆ. ಮೈಸೂರು ಹನುಮಂತು ಪಲಾವ್. ಅಮ್ಮನ ಕೇಳು. ಪಾಪ ಅತ್ತೆ ಹೊಟ್ಟೆ ಹಸಿ ಬೆಳಗಿನ ಆಯ್ತದೆ. ಚೆನ್ನಾಗತ್ತೆ. ಹೋಸಲ ಮ್ಯೂಸಿಕ್ ಆಗ್ಬಿಟ್ಟಿತ್ತು. ನಮ್ಮ ಅಕ್ಕ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ಅವ್ರ ಮಗಂಗೆ ತಿನ್ನಿಸ್ತವ್ರೆ. ತಿಂತಾರೆ, ಇವತ್ತು ತಿಂತಾರಂತೆ. ತಿನ್ನಲ್ಲ, ಬಿಡ್ತಾ ಇರೋದೇ ಹೆಚ್ಚು. ಪಾಪ ಎಲ್ಲ ಏನ್ ಅನ್ಕೋಬೇಕು, ನಮ್ಮ ಊರವರೆಲ್ಲ ಮಾತಾಡ್ತಾವ್ರಂತೆ, ಏನ್ ಹಿಂಗ ಓಪನ್ ಆಗಿ ಹಾಕೊಳಲ್ಲ ಕುಡಿಯೋದೆಲ್ಲ ಅಂತ. ಮಗು ಆಯ್ತು ಹಂಗೆ ಅಂತ ಸೂಪರ್ ಆಗೈತೆ ಕಣಮ್ಮ, ಚೆನ್ನಾಗೈತೆ. ಒಪ್ಪಂದ್ರೆ ಸಾಕು. ಆಮೇಲೆ ಮಸಾಲೆ ಚೊಚ್ಚಿತ್ರಂದು ಒಗ್ಗರಣೆ ನಂದು. ಪವಿದು ಕೊತ್ತಂಬರಿ ಸೊಪ್ಪು ಬಿಡಿಸಿರೋದ? ಐ ಚೆನ್ನಾಗೈತೆ, ನನಗಂತೂ ಸಖತ್ ಇಷ್ಟ ಆಯ್ತು. ಇನ್ನೊಂದು ಜೊತೆ ತಿನ್ನೋಣ ಅಂತ ಆಸೆ, ಬಟ್ ಹೊಟ್ಟೆ ತುಂಬೋಗುತ್ತೆ ಅಂತ ಭಯ. ನಿಶಾಂತ್ ಹೇಗಿದೆ? ಚೆನ್ನಾಗೈತಪ್ಪ ಬಿರಿಯಾನಿ? ಸೂಪರ್ ಹೇಳ್ತೀಯ? ಓಕೆ ಬಾ, ಓಕೆಪ್ಪ, ತಿನ್ನಪ್ಪ, ಜಾಣ ಮರಿ ನೀನು. ಕೊಡಿ ವಾಯ್ ಓ ಮಹಾಪ್ರಭು, ನೀವೇನಿಲ್ಲಿ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅರೇ ಏನ್ ಮಾಡ್ತಿದ್ಯಾ ಕರಿ?
ಅಕ್ಕ ಬಂದ್ಲು ಕಾಫಿ ತಂದ್ಲು. ನನಗೆ ಕಾಫಿ. ಈಗ ಏನ್ ಮಾಡಿದೆ? ಟೀ ತಾನೆ ಮಾಡಿದೆ. ಎಷ್ಟು? 10 ರೂಪಾಯಾ? ಕುಡಿತಿ ಅದು ಕುಡ್ದಾಗ ಕಾಫಿ ಕುಡೀರಿ ಅಂಕಲ್, ಟೀಗೆ ಅಷ್ಟು. ಏ ಟೀ ಎಷ್ಟು ಕಾಲ ಈ ಕಾಫಿ ಕೊಡಂದ್ರೆ ಕೊಡು. ನೀಟಾಗಿ ಕೈ ತೊಳ್ಕೊಂಡು ಮಾಡ್ಕೊಂಬಾ. ಇನ್ನು ಓಕೆ ಅಂದ್ರೆ ನಮಗೆ ಓಕೆ. ಅವಲ್ಲೇ ಪರಪರ ಅಂತ ಕೆರಿಸಿದ್ದಲ್ಲ. ಯಾಕೆ ಬೇಬಿ ಬೇಜಾರ್ ಮಾಡ್ಕೊಂಡಿದ್ದೀರಾ ನೀವು? ಅಜ್ಜಿ ಪಾಪುನ್ನ ಬೇರೆ ಪಾಪುನ್ನ ಆಟ ಆಡಿಸ್ತಾ ಐತೆ ಅಂತನಾ? ಆ ಪಾಪು ಬೇಡವಾ? ನಿಮಗಿಷ್ಟ ಇಲ್ವಾ ಪಾಪು? ನನಗೆ ಆ ಪಾಪುನೇ ಇರ್ಲಿಕ್ಕನವ, ನಮ್ಮ ಬಂಗಾರ ಅದು. ಮನೆ ಬಿಟ್ಟು ಹೋಗ್ತಿದ್ದೀರಾ? ಬರಲ್ವಾ ಊರ್ಗ? ಬೇರೆಯವ್ರ ಮನೆಗೆ ಹೋಗ್ತೀರಾ? ಬಂಗಾರ ಕಣಪ್ಪ ಇದು. ಸರಿ ಬಾಯ್. ಸಂಜೆ ಆಗಿತ್ತು, ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೆ. ಅಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಫುಲ್ ಮಳೆ ಬರ್ತಾ ಇತ್ತು ಆಚೆ ಎಲ್ಲ. ವೆದರ್ ಒಳ್ಳೆ ಸೂಪರಾಗಿತ್ತು. ಟೈಮ್ ಎಷ್ಟಾಗೈತೆ ನೀವೇ ನೋಡಿ. ಎಷ್ಟೊತ್ತಾದ್ರೂ ಮಲಗೇ ಇರಲಿಲ್ಲ. ಮನೆಗೇನಾದರೂ ರಿಲೇಷನ್ ಬಂದರೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಹಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಂಗೆ ಕುತ್ಕೊಂಡಿದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ. ನಮ್ಮ ಅತ್ತೆಯವರೆಲ್ಲ ಹೊರಡ್ತೀವಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಡಕ್ಕೆ ರೆಡಿ ಆದರು. ಸರಿ ಆಯಿತು. ಹಂಗೆ ನಮ್ಮ ಚಿನ್ನಿಯವ್ರ ಅಕ್ಕಾರ ಮನೆ ನೋಡಿರಲಿಲ್ಲ ಅಲ್ವಾ. ಸರಿ ಬನ್ನಿ ಆಯಿತು, ಹಂಗೆ ನೋಡಿಬಿಟ್ಟು ಹಂಗೆ ಹೋಗಿವ್ರಂತೆ ಅಂತ ಹೇಳ್ಬಿಟ್ಟು ನಾವೇ ಕರ್ಕೊಂಡು ಹೋದ್ವಿ. ಅದು ನಮ್ಮ ಅತ್ತೆಯವ್ರ ನಾಯಿ. ಸೊ ಅದನ್ನು ಕರ್ಕೊಂಬರ್ತಾರೆ. ಅವ್ರು ಎಲ್ಲೋದ್ರೂ ಜೊತೆಲೇ ಮಗನ ಥರ ಕರ್ಕೊಂಬರ್ತಾರೆ ಅದನ್ನು. ನಮ್ಮ ಅಕ್ಕಗೆ ಮುಂಚೆನೇ ಬರ್ತಾಯಿದ್ದೀವಿ ಅಂತ ಕಾಲ್ ಮಾಡಿ ಹೇಳಿದ್ವಿ. ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಆಪಲ್ ಜ್ಯೂಸ್ ಮಾಡಿದರು. ಆಮೇಲೆ ಎಲ್ಲರೂ ಆಪಲ್ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಹೊರಟ್ವಿ. ಟೈಮಾಗಿ ಹೋಗಿತ್ತು. ಅಷ್ಟರಲ್ಲಿ ಅಂಜು ಅವ್ರು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.